ಬಾಗಲಕೋಟೆ ರಾಜಕಾರಣಿಗಳನ್ನ ಬಾಗಲಕೋಟೆಯಲ್ಲಿರುವಂತಹ ಕಾಂಗ್ರೆಸ್ ಅವರಾಗ್ಲಿ ಬಿಜೆಪಿ ಅವರಾಗ್ಲಿ ಎದುರಿಸೋದು ಕಷ್ಟ ಇಲ್ಲ. ಹೊರಗಡೆಯಿಂದ ಬರುವಂತಹ ರಾಜಕಾರಣಿಗಳಿದಾರಲ್ಲ, ಈಗ ನಿನ್ನೆ ಯತ್ನಾಳ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನಾನು ಬಂದ್ರೆ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಮುಸ್ಲಿಮರನ್ನ ಅಲ್ಪಸಂಖ್ಯಾತರಿಂದ ಪಟ್ಟಿಯಿಂದ ತೆಗೆದಾಕ್ತೀನಿ ಅಂತ. ಅದೇ ರೀತಿ ಸಿದ್ದರಾಮಯ್ಯ ನೋಟು ಚರಂತಿ ಮಟ್ಟಿಗೆ ಓಟು ಅಂತ ಹೇಳಿದ್ರು. ಇವೆಲ್ಲವನ್ನ ಯಾವ ರೀತಿ ನೋಡ್ತೀರಾ? ಇವಕ್ಕೆ ಕೌಂಟರ್ ಏನಿದೆ ಅಂತ? ಸರ್, ಸಿದ್ದರಾಮಯ್ಯ ಅದು ಕೌಂಟ್ರು ತೋರಿಸ್ತಾರ ಸರ್. ಕೌಂಟಿಂಗ್ ಅಲ್ಲಿ ಟೈಮಲ್ಲಿ ಅವ್ರದ್ದಾಗತ್ತಾ ಸಿದ್ದರಾಮಯ್ಯ ಅವ್ರದ್ದಾಗತ್ತೆ ನೋಡೋಣ ಸರ್, ಕಾದು ನೋಡಿ. ಅವರು ಹೇಳ್ತಿರೋದೇನಂದ್ರೆ, ಸಿದ್ದರಾಮಯ್ಯ ಅವರು ಸರ್ಕಾರ ನಡೆಸ್ತಿದ್ದಾರೆ, ಇಷ್ಟೆಲ್ಲ ಯೋಜನೆಗಳು ಕೊಟ್ಟು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿ 6-7 ದಿನ ಬಂದು ಬಾಗಲಕೋಟೆಯಲ್ಲಿ ಕುತ್ಕೊಂತಿದ್ದಾರೆ ಅಂತ ಹೇಳಿದ್ರೆ ಏನಿದ್ರ ಅರ್ಥ? ಜೊತೆಗೆ ಅಧಿಕಾರ ಇದೆ, ಆಡಳಿತವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದಾರೆ, ಹಣ ಸಿಕ್ಕಾಪಟ್ಟೆ ಹಂಚ್ತಿದ್ದಾರೆ. ಹಾಗಾಗಿ ಅವ್ರ ಹಣ ಕೊಟ್ಟ ತಗೊಳ್ಳಿ, ವೋಟ್ ಮಾತ್ರ ಚರಂತಿ ಮಟ್ಟಿಗೆ ಹಾಕಿ ಅನ್ನುವಂತಹ ಟೀಕೆಯನ್ನು ಸರ್, ಹಣ ಕೊಟ್ಟು ಹೊಡ್ ತಗೊಳ್ಳೋದು ಅಂತ ನಮ್ಗೆ ಬೇಕಾಗಿಲ್ಲ ಸರ್. ನಾವು ದುಡಿದಿದೀವಿ, ನಮಗೆ ಕೂಲಿ ಕೇಳ್ತಾ ಇದ್ವಿ. ಹಣ ಕೊಟ್ಟು ನಾವು ಹೋಟ್ ಕೇಳೋ ಅವಶ್ಯಕತೆ ನಮಗಿಲ್ಲ. ಯಾಕಂದ್ರೆ ಕೆಲಸ ಮಾಡದೇ ಇರೋರು, ಅಭಿವೃದ್ಧಿ ಮಾಡದೇ ಇರೋರು ದುಡ್ಡು ಕೊಟ್ಟು ಹೋಟ್ ತಗೋಬಹುದು. ನಾವು ಅಭಿವೃದ್ಧಿ ಮಾಡಿದೀವಿ, ಕಷ್ಟ ಸುಖದಲ್ಲಿ ಇದ್ದೀವಿ. ಅವರಿಗೆ ನಾವು ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇದ್ರು, ನಾನು ನಿಮ್ಮ ಮನೆ ಜೀತದಳಾಗಿ ದುಡಿತೀನಿ ಅಂತ. ಆ ಜೀತದಳದಾಗಿ ನಾವು ಕುಟುಂಬನ ದುಡಿದಿದ್ದೀವಿ ಸರ್. ನಮ್ಮ ತಂದೆ ಜೊತೆಗೆ ನಾವು ಕೆಲಸ ಮಾಡಿದ್ವಿ. ಎಲ್ಲಾದ್ರೂ ಹೋಗಿ ಕೇಳ್ಬೋದು. ಈ ಕ್ಷೇತ್ರದ ಜನ ಎಚ್.ವೈ. ಮೇಟಿ ಅವರ ಕೆಲಸಗಳು ನೋಡಿದ್ರು, ಎಚ್.ವೈ. ಮೇಟಿ ಅವರನ್ನು ನೋಡಿದ್ರು, ಹಾಗಾಗಿ ಅವರನ್ನ ಸಪೋರ್ಟ್ ಮಾಡ್ತಲೇ ಬಂದ್ರು. ಕೆಲವು ಬಾರಿ ಸೋತಿರ್ಬೋದು, ಹಲವು ಬಾರಿ ಗೆದ್ದಿರ್ಬೋದು, 2 ಬಾರಿ ಮಿನಿಸ್ಟರ್ ಆಗಿದ್ದಾರೆ. ಈ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಹಾಗಂದ ಮಾತ್ರಕ್ಕೆ ಈಗ ಉಮೇಶ್ ಮೇಟಿ ಅವರನ್ನ ಯಾಕೆ ಈ ಕ್ಷೇತ್ರದ ಜನ ಒಪ್ಕೋಬೇಕು, ಯಾಕೆ ವೋಟ್ ಹಾಕ್ಬೇಕು? ಉಮೇಶ್ ಅವರು ಸರ್, ಅವರು ನಮ್ಮ ತಂದೆ ಜೊತೆ ನಾವು ಕೆಲಸ ಮಾಡಿದೀವಿ ಸರ್. ಯಾಕಂದ್ರೆ ಇವತ್ತು ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು, ತಾಲೂಕ್ ಪಂಚಾಯತಿಯಲ್ಲಿ, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, MLA ಎಲೆಕ್ಷನ್ ಆಗಿರ್ಬೋದು, ನಾವು ಯಾವತ್ತೂ MLA ಮಕ್ಕಳಾಗಿ ನಾವು ಯಾವತ್ತೂ ನೀವು ಎಲ್ಲಿದ್ರು ಕೇಳ್ಬೋದು, ಯಾವತ್ತೂ ಕಾಣಿಸ್ಕೊಂಡಿಲ್ಲ. ನಾವು ಸಾಮಾನ್ಯರಾಗಿ ನಮ್ಮ ದೊಡ್ಡ ಫ್ಯಾಕ್ಟ್ರಿ ಕಟ್ಟಿಲ್ಲ, ನಮ್ಮ ತಂದೆ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಮಾಡಿಲ್ಲ, ಯಾವುದೂ ಇಲ್ಲ ಸರ್. ನಾವು ಇವತ್ತಿಗೂ ನಮ್ಮ ತಂದೆ ರೈತ ಆಗಿದ್ದು, ನಾವು ಇವತ್ತಿಗೂ ರೈತರ ಮಕ್ಕಳಾಗಿ ನಾವು ಕೆಲಸ ಮಾಡಿದೀವಿ, ಸೇವೆ ಸಲ್ಲಿಸಿದೀವಿ ಸರ್. ಬಾಗಲಕೋಟೆಯಲ್ಲಿರುವಂತಹ ಬಹಳಷ್ಟು ರಾಜಕಾರಣಿಗಳು ನಾನು ನೋಡಿದ್ದೀನಿ. ಹೌದು ಸರ್. ಬಹಳಷ್ಟು ರಾಜಕಾರಣಿಗಳದ್ದು ಕಬ್ಬಿನ ಫ್ಯಾಕ್ಟ್ರಿ ಇದೆ, ಬೇರೆ ಬೇರೆ ಬಿಸ್ನೆಸ್ ಇದೆ, ರಿಯಲ್ ಎಸ್ಟೇಟ್ ಇದೆ, ಎಲ್ಲವೂ ಇದೆ. ಯಾಕೆ ಎಚ್.ವೈ. ಮೇಟಿ ಅವರು ಆ ತರದ್ರಲ್ಲಿ ನಿಮ್ಮನ್ನ ಬೆಳೆಸಿಲ್ವಾ ಅಂತ? ಏನಾದ್ರೂ ಒಂದು ನಮ್ಮ ಮಕ್ಕಳಿಗೆ ಈ ತರದ್ದೊಂದು ಫೀಲ್ಡ್ ಅಲ್ಲಿ ಇದ್ ಮಾಡ್ಬೇಕು, ಒಂದು ಕಂಪನಿ ಕಟ್ಟಬೇಕು, ಒಂದು ಕಾರ್ಖಾನೆ ಕಟ್ಟಬೇಕು, ನಾನು ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಇರ್ಲಿಲ್ಲ? ಇಲ್ಲ ಸರ್, ಯಾವತ್ತೂ ಇರಲಿಲ್ಲ. ಅವ್ರಿಗೆ ಬರೇ ಜನಸೇವೆ ಮಾಡಿ ಅಂತ ಹೇಳ್ತಾ ಇದ್ರು ಸರ್. ನಾವೇ ತಮಾಷೆ ಮಾಡ್ತಾ ಇದ್ವಿ, ಸುಮ್ಮನೆ ಯಾವಾಗಲೂ ಬರೀ ಕಪ್ಪು ಬಸಿ ಬಳಿ ತೊಳೆದಂದ್ಬಿಟ್ರೆ ಏನ್ ಕಲ್ಸಿದ್ಯಾನಿ ನಮಗೆ ಅಂತ ನಾವು ಆಡ್ತಿದ್ವಿ. ಬಟ್ ಅದು ಇವತ್ತು ನಮಗೆ ಜನಗಳ ಸೇವೆಯಿಂದಾನೇ ನಮಗೆ ಒಂದು ತೃಪ್ತಿ ಇದೆ ಸರ್. ನಮಗೇನು ನಮ್ಮ ತಂದೆ ನಾನು ಫ್ಯಾಕ್ಟ್ರಿ ಕಟ್ಟಿಲ್ಲ, ನೀನು ಮಾಡಲಿಲ್ಲ, ನಮ್ಮ ತಂದೆ ದುಡ್ಡು ಗಳಿಸಿಲ್ಲ ಅಂತ ನಮ್ಗೇನು ಬೇಜಾರಿಲ್ಲ. ಯಾಕಂದ್ರೆ ಜನ ಗಳಿಸಿದ್ದಾರೆ ಸರ್ ನಮ್ಮ ತಂದೆ. ಜನಗಳ ಪ್ರೀತಿ ಇದೆ. ಆ ಪ್ರೀತಿಗೆ ನಾವು ಏನ್ ಕೊಟ್ಟರು ಬೆಲೆ ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ, ಅಷ್ಟೊಂದು ಪ್ರೀತಿ. ಈಗ ಹೆಂಗೆ ಊರಲ್ಲಿ ಹೋದ್ರ ಮೇಟಿ ಅವ್ರ ಮಕ್ಕಳು ನಮ್ಮ ಮಕ್ಕಳು ಅಂತ ಸ್ವಾಗತ ಮಾಡ್ತಾರೆ ಸರ್ ಜನ. ಅದರಂತ ಖುಷಿ ಇನ್ನೆಲ್ಲಿ ನಮ್ಗೆ ಯಾವ ಫ್ಯಾಕ್ಟ್ರಿಯಲ್ಲಿ ಸಿಗಲ್ಲ ಸರ್. ಪ್ರತಿ ಚುನಾವಣೆಗೂ ಕೂಡ ಬಾಗಲಕೋಟೆ ನೋಡ್ಕೊಂಡ್ರೆ, ಸುತ್ತಮುತ್ತಲು ಗ್ರಾಮೀಣ ಭಾಗ ನೋಡ್ಕೊಂಡ್ರೆ ಎಚ್.ವೈ. ಮೇಟಿ ಅವರ ಪರವಾಗಿ ಅತಿ ಹೆಚ್ಚು ಮತದಾನ ಆಗಿರೋದು, ಅತಿ ಹೆಚ್ಚು ಬೆಂಬಲ ಕೊಟ್ಟಿರುವಂತದ್ದು ಗ್ರಾಮೀಣ ಭಾಗದಲ್ಲಿ. ಈ ಬಾರಿನೂ ಕೂಡ ಅದೇ. ಹೌದು ಸರ್, ಹೌದು. ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಸರ್. ಇನ್ನು ಹೆಚ್ಚಿಗೆ ಆಗುತ್ತೆ ಹೊರತಾಗಿ ಕಡಿಮೆ ಆಗಲ್ಲ.